ನಮ್ಮ ಸುತ್ತಮುತ್ತಲಿನ ಗಿಡಮೂಲಿಕೆಗಳಲ್ಲಿಯೂ ಇದೆ ಆರೋಗ್ಯ ಸಂಜೀವಿನಿ. ನಿಮ್ಮ ಅಡುಗೆ ಮನೆಯಲ್ಲೂ ಅಡಗಿದೆ ನಿಮ್ಮ ಕುಟುಂಬದ ಆರೋಗ್ಯ. ರಕ್ತದೊತ್ತಡ, ಹೈ ಬ್ಲಡ್ ಪ್ರೆಷರ್, ಎಂಥ ಬಿ ಪಿನೂ ಕಂಟ್ರೋಲ್ ಆಗುತ್ತೆ. ಎಲ್ಲ ಮಾತ್ರೆ ಮೇಲೆ ಡಿಪೆಂಡ್ ಆಗ್ಬಿಡಿ. ಪ್ರೀತಿಯ ವೀಕ್ಷಕರೇ, ಇವತ್ತು ಮನೆ ಮದ್ದು ಕಾರ್ಯಕ್ರಮದಲ್ಲಿ ರಕ್ತದೊತ್ತಡ, ಹೈ ಬ್ಲಡ್ ಪ್ರೆಷರ್, ಲೋ ಬ್ಲಡ್ ಪ್ರೆಷರ್ ಏನಕ್ಕಾದ್ರೂ ತೊಗೊಬೋದಿದ್ದು. ಇದು ಏನಪ್ಪ ಅಂದರೆ ಯಾವುದರಿಂದ ಮಾಡೋದು, ಹೆಂಗೆ ಮಾಡೋದು? ಉಪ್ಪಿನ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಉಪ್ಪು ಇದೆಲ್ಲ ಆಹಾರ ತಿನ್ನುವಂಥ ಉಪ್ಪನ್ನ ಕಡಿಮೆ ಮಾಡಿಕೊಳ್ಳಿ. ಕಲ್ಲುಪ್ಪು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಅದ್ರ ಜೊತೆ ಔಷಧಿ ಒಂದು ಹೇಳ್ತೀನಿ, ಮನೆ ಮದ್ದು ನೀವು ಮಾಡ್ಕೊಬೋದು ಈಸಿಯಾಗಿ. ರಕ್ತದೊತ್ತಡಕ್ಕೆ ಏನಪ್ಪ ಅಂದರೆ ಸರ್ಪಗಂಧ ಅಂತ. ಸರ್ಪಗಂಧ ಅಂತ ಅದರಲ್ಲಿ 2 ಥರ ಇದೆ, ವನ ಸರ್ಪಗಂಧ ಮತ್ತು ಸರ್ಪಗಂಧ ಅಂತ. ಈ ವನ ಸರ್ಪಗಂಧ ತೊಗೊಂಡ್ರೆ ತುಂಬ ಒಳ್ಳೆಯದು. ನೀವು ಇಂಟರ್ನೆಟ್ಟಲ್ಲಿ ನೋಡಿರಿ, ಅದ್ರ ಜೊತೆಗೆಲ್ಲ ಬರುತ್ತೆ. ಯಾಕಂದರೆ ಈ ಸುತ್ತಮುತ್ತಲಿನ ವಾತಾವರಣದಲ್ಲಿ ಇಲ್ಲ ನಾನು ತೋರ್ಸೋಕ್ಕೆ, ಹಂಗಾಗಿ ಜನರಲಾಗಿ ಹೇಳ್ತೀನಿ. ಈ ವನ ಸರ್ಪಗಂಧ ಬೇರು, ಅದ್ರ ಹೂವು, ಅದ್ರ ಬೀಜ, ಅದು ಎಲೆ, ಇದೆಲ್ಲ ಔಷಧಿ ಗುಣಗಳು ಹೊಂದಿರುತ್ತೆ. ಮಾಡುವ ವಿಧಾನ ಅದು ಸಮಮೂಲ ಅಂದರೆ 5 ಬರುತ್ತೆ: ಬೇರು, ಕಾಂಡ, ಎಲೆ, ಹೂವು ಮತ್ತು ಬೀಜ. ಈ 5 ತೊಗೊಂಡು ಸ್ವಲ್ಪ ನೀರಲ್ಲಿ ಹಾಕಿ 300 ಮಿಲಿ ನೀರು ಚೆನ್ನಾಗಿ ಕುದಿಸ್ಬೇಕು. 100 ml ಆಗಬೇಕು. ಬೆಳಿಗ್ಗೆ ಟಿಫನ್ ಮುಂಚೆ 1 ಲೋಟ ಕುಡ್ಕೊಬೇಕು. ಬೆಳಿಗ್ಗೆ ಮತ್ತು ಸಂಜೆ ಊಟಕ್ಕಿಂತ ಮುಂಚೆ ಕುಡಿತಾ ಇದ್ದರೆ ಎಂಥ ಬಿ ಪಿನೂ ಕಂಟ್ರೋಲ್ ಆಗುತ್ತೆ. ಮಾತ್ರೆನೇ ಬೇಡ, ಮಾತ್ರೆ ಇಲ್ಲದೇ ಜೀವನ ಮಾಡ್ಬೋದು ನೀವು. ಸೊ ಹಂಗಾಗಿ ವನಸರ್ಪಗಂಧ ಬೇರಿನ ಪುಡಿ ಅಥವಾ ವನಸರ್ಪಗಂಧಿನ ಬೇರಿನ ಹೂವು, ಅದರ ಎಲೆ, ಕಾಂಡ ಎಲ್ಲ ನಿಮಗೆ ಔಷಧಿ ಗುಣ ಹೊಂದಿರುತ್ತೆ. ಸೊ ನೀವು ತಿಳ್ಕೊಂಡಿರ್ಬೋದು, ಏನು ನಾವು ಇದನ್ನೆಲ್ಲ ಹೇಳ್ತೀವಿ ಅಂದರೆ ನಮ್ಮ ಅನುಭವದಿಂದ ನಾವು ಮಾತಾಡ್ತೇವೆ. ನಿಮಗೆ ಗೊತ್ತಿಲ್ಲ, 1996ರಲ್ಲಿ ಬಂದಂಥ ಬಿ ಪಿ ಇವತ್ತು ಬಿ ಪಿನೇ ಇಲ್ಲ. 2 ವರ್ಷ ಮಾತ್ರೆಗಳು ತೊಗೊಳ್ತಾ ಇದ್ದೆವು ನಾವು. 2 ವರ್ಷ ಮಾತ್ರೆ ತೊಗೊಂಡಾಗ ಬಿ ಪಿನೇ ನಮಗೆ ಡಾಕ್ಟ್ರ್ ಹೇಳಿದ್ದೇನು ಲೈಫ್ ಲಾಂಗ್ ತೊಗೋಬೇಕು ಅಂತ. ಆದರೆ ಕೆಲವು ಜನ ನಮಗೆ ಈ ವನಸರ್ಪಗಂಧ ಬೇರನ್ನ ಇಂಟ್ರೊಡ್ಯೂಸ್ ಮಾಡಿ ಅವತ್ತಿನ ತಿಂದು ಇದು ಬರ್ತಾನೆ ಇಲ್ಲ. ಈಗ ಅದನ್ನು ಬಿಟ್ಬಿಟ್ಟಿದ್ದೀವಿ. ಫಸ್ಟ್ ಏನು ಮಾಡ್ತೀವಿ ಅಂದರೆ ಕೆಲವೊಂದು ಯೋಗಾಸನ, ಪ್ರಾಣಾಯಾಮ ಮಾಡ್ತೀವಿ. ಅದರಲ್ಲಿ ಏನಪ್ಪ ಅಂದರೆ ಭಸ್ತ್ರಿಕಾ ಪ್ರಾಣಾಯಾಮ ಮತ್ತು ವಜ್ರಾಸನ, ನಾಡಿ ಶೋಧಿ ಪ್ರಾಣಾಯಾಮ, ಅಬ್ಡಮಲ್ ಬ್ರೀತಿಂಗು, ಚೆಸ್ಟ್ ಬ್ರೀತಿಂಗು ಮತ್ತು ನಾಡಿ ಶೋಧ ಪ್ರಾಣಾಯಾಮ, ಇದನ್ನೆಲ್ಲ ಮಾಡ್ಕೊಂಬಂದಾಗ 100% ನಿಮಗೆ ತುಂಬ ಚೆನ್ನಾಗಿ ನಿಮಗೆ ರಕ್ತದೊತ್ತಡನೇ ಬರಲ್ಲ. ಸೊ ಬೆಳಿಗ್ಗೆ ಎಲ್ಲ ಮಾಡಿದಾಗ ಈ ಎಕ್ಸಸೈಜ್ ಮಾಡಿ, ಎಲ್ಲ ಮಾತ್ರೆ ಮೇಲೆ ಡಿಪೆಂಡ್ ಆಗಿಬಿಡಿ. ಯಾವುದನ್ನ ಒಂದು ವ್ಯಾಯಾಮ ಮಾಡಿದಾಗ 100% ನೀವು ಸರಿ ಹೋಗ್ತೀರ, ರಕ್ತದೊತ್ತಡನೇ ಇರಲ್ಲ. ವನಸರ್ಪಗಂಧಿ ಬೇರಿನ ಪುಡಿ ನಮ್ಮಲ್ಲಿ ಸಿಗುತ್ತೆ. ಬೇಕು ಅಂದವರು ನೋಡಿ, ಕೆಳಗಡೆ ನಂಬರ್ ಬರ್ತಾ ಇದೆ, ಇಲ್ಲಿ ನಿಮಗೆ ಪಾರ್ಸಲ್ ಮುಖಾಂತರ ಕಳಿಸ್ತೀವಿ. ಓಕೆ, ನಾಳೆ ಇದೇ ರೀತಿ ಇನ್ನೊಂದು ಔಷಧಿ ತೊಗೊಂಡು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೀವೆಲ್ಲ ಕಾಯಲೇಬೇಕು. ಥ್ಯಾಂಕ್ ಯು, ನಮಸ್ಕಾರ, ಧನ್ಯವಾದಗಳು.